ಮೌಳಿನಗರದ ಬಸವ ಕೇಂದ್ರದ ಕಾರ್ಯಾಲಯದ ಆವರಣದಲ್ಲಿ ಶಿಕ್ಷಣ ಪ್ರೇಮಿ ಕಸಾಪ ಗೌರವಾಧ್ಯಕ್ಷರು ದಿವಂಗತ ಫಕೀರಪ್ಪ ಹುಲಿಕರ್ ಮೃತಪಟ್ಟಿರುವ ಹಿನ್ನೆಲೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಹಾಗೂ ಸರ್ಕಾರಿ ನೌಕರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಕಸಾಪ ನಿಕಟಪೂರ್ವ ಅಧ್ಯಕ್ಷರು ಬಸವಪ್ರಭು ಪಾಟೀಲ್ ಬೆಡ್ದೂರ್, ಕೆ ಬಸವಂತಪ್ಪ, ಶ್ರೀಶೈಲ್ ಗೌಡ ಹಾಗೂ ಸಂಜೀವಪ್ಪ ಚಲವಾದಿ ಮಾತನಾಡಿ, ದಿವಂಗತ ಫಕೀರಪ್ಪ ಹುಲಿಕರ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಅಧ್ಯಕ್ಷರಾಗಿ ಮತ್ತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿಯೂ ಉತ್ತಮ ರೀತಿಯಲ್ಲಿ ಸೇವೆ ಮಾಡುವುದರ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅದೇ ರೀತಿ ಮೌಳಿನಗರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಬಡ ಮಕ್ಕಳಿಗೆ ಅಕ್ಷರ ಅನ್ನವನ್ನು ನೀಡಿದ್ದಾರೆ. ಅವರ ಅಕಾಲಿಕ ಮರಣದಿಂದ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು. ಸುಮಾರು 15-20 ವರ್ಷದಿಂದ ನಮ್ಮ ಜೊತೆ ಇದ್ದಂಥವ್ರು ಬಹಳ ಸರಳರು ಮತ್ತು ಅಷ್ಟೇ ಏನಂತಂದ್ರೆ ಪ್ರೀತಿಸೋ ಜನರನ್ನ ಯಾರನ್ನೇ ಆಗಲಿ, ನಮ್ಮ ಮುಸ್ಲಿಮ್ಗಳಿಗೆ, ಸಣ್ಣವರಲ್ಲಿ, ದೊಡ್ಡವರಲ್ಲಿ ಯಾರಿಗೂ ಭೇದ ಭಾವ ಅಂತಕ್ಕಂಥದ್ದು ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಬಹಳ ದುಃಖ ಆಗಿದೆ. ದೇವರು ಅವರಿಗೆ ಶಾಂತಿ ನೀಡಲಿ ಮತ್ತು ಸದಾ ನಮ್ಮ ಮನಸ್ಸಿನಲ್ಲಿ ಅವರು ಹಸಿರಾಗಿರ್ತಾರೆ ಅಂತ ಹೇಳಿ ನಾನು ಮಾತನಾಡ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಡ್ದೂರ್, ಮೊಹಮ್ಮದ್ ಮುಜೀಬ್, ಬಸವರಾಜ್ ಭಗವತಿ, ಶರಫುದ್ದೀನ್ ಪೋತ್ನಾಳ್, ಶ್ರೀಶೈಲ್ ಗೌಡ, ಹಂಪಣ್ಣ ಚೆಂಡೂರ್, ಬಿ.ವಿ. ರೆಡ್ಡಿ, ಡಿ.ಜಿ. ಕರ್ಕಿಹಳ್ಳಿ, ಶೇಖ್ ಫರೀದ್ ಉಮರಿ, ಸಂಜೀವಪ್ಪ ಚಲವಾದಿ, ನಾಗರಾಜ್ ಬಳೆಗಾರ್, ಮೊಹಮ್ಮದ್ ಹಾರೂನ್, ರಾಮು ಹೊಳೆಯಪ್ಪನವರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.